ಹಾಯ್ ಫ್ರೆಂಡ್ಸ್, ನಾವಿವತ್ತು ನಾರ್ತ್ ಈಸ್ಟ್ ಇಂಡಿಯಾದಲ್ಲಿರೋ ಒಂದು ಸ್ಪೆಷಲ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಆ ಸ್ಪೆಷಲ್ ಪ್ಲೇಸ್ ನೇಮ್ ಬಂದ್ಬಿಟ್ಟು ಜಸ್ಟ್ ಬುಮ್ಲಾ ಪಾಸ್. ಸೊ ಬುಮ್ಲಾ ಪಾಸ್ ಅರುಣಾಚಲ್ ಪ್ರದೇಶ್ನ ತವಾಂಗ್ ಸಿಟಿಯಿಂದ 37 ಕಿಲೋಮೀಟರ್ ದೂರದಲ್ಲಿದೆ ಅಂಡ್ ಸಿ ಲೆವೆಲ್ ಇಂದ 15,200 ಫೀಟ್ ಹೈಟ್ ಅಲ್ಲಿದೆ. ಸೊ ನಾರ್ಮಲ್ ಆಗಿ ಇಷ್ಟು ಹೈಟ್ ಅಲ್ಲಿ ಇದ್ದಾಗ ಆಕ್ಸಿಜನ್ ಲೆವೆಲ್ ತುಂಬಾ ಕಡಿಮೆ ಇರುತ್ತೆ, ಬಟ್ ಇಲ್ಲಿ ಕಾಣೋ ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಎಲ್ಲಿ ನೋಡಿದ್ರು ಮೌಂಟೇನ್ಸು, ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪು. ನಿಜ ಹೇಳಬೇಕು ಅಂದ್ರೆ ಒಂಥರ ಸ್ವರ್ಗ ಥರನೇ ಇದೆ. ಬುಮ್ಲಾ ಪಾಸ್ ಅಂದ್ರೆ ಬರೀ ಲ್ಯಾಂಡ್ಸ್ಕೇಪ್ಗಳಷ್ಟೇ ಅಲ್ಲ, ಇಲ್ಲಿ ತುಂಬಾ ಹಿಸ್ಟ್ರಿ ಇದೆ. ಸೊ ಇಂಡಿಯಾದ ಕೆಲವೊಂದು ಮೇಜರ್ ಇನ್ಸಿಡೆಂಟ್ ಈ ಪ್ಲೇಸಲ್ಲಿ ನಡೆದಿದೆ. ಸೊ ಫಾರ್ ಎಕ್ಸಾಂಪಲ್, ಮೊದಲು ಇಂಡಿಯಾ ಹೇಗೆ ಟ್ರೇಡ್ ಮಾಡ್ತಾ ಇತ್ತು ಟಿಬೆಟ್ ಜೊತೆ, ಆ್ಯಂಡ್ ಅದೇ ಥರ ದಲಾಯಿ ಲಾಮಾ ಇಂಡಿಯಾಗೆ ಎಂಟ್ರಿ ಆಗಿರೋದು, ಅದೇ ಥರ 1962 ಇಂಡಿಯಾ ಚೈನಾ ವಾರ್, ಇದೆಲ್ಲ ಇವೆಂಟ್ಗಳು ಈ ಪ್ಲೇಸಲ್ಲೇ ನಡೆದಿದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಕೊಡ್ತೇನೆ. ಬುಮ್ಲಾ ಪಾಸ್ ಹಳೆ ಕಾಲದ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ರೂಟ್ ಆಗಿತ್ತು. ಟಿಬೆಟ್ ಮತ್ತು ಇಂಡಿಯಾ ಕನೆಕ್ಟ್ ಮಾಡ್ತಿರೋದ್ರಿಂದ ಸೊ ಇಲ್ಲಿ ತುಂಬ ಟ್ರೇಡ್ಗಳು ನಡೀತಾ ಇತ್ತು. ಟಿಬೆಟಿಂದ ಕುದುರೆ ಮತ್ತು ಯಾಕೆ ಮೇಲೆ ಇಂಡಿಯಾಗೆ ಉಣ್ಣೆ ಮತ್ತು ರೇಷ್ಮೆ ತಗೊಬರ್ತಾ ಇದ್ರು. ಅದೇ ಥರ ಭಾರತದಿಂದ ಮಸಾಲೆ, ಔಷಧ ಸಸ್ಯಗಳು ಮತ್ತು ಬಟ್ಟೆಗಳನ್ನು ಟಿಬೆಟ್ಗೆ ಕಳಿಸ್ತಾ ಇದ್ರು. ಸೊ ಇದೊಂದು ಮೇಜರ್ ರೂಟ್ ಆಗಿತ್ತು ಇಂಡಿಯಾ ಮತ್ತು ಟಿಬೆಟ್ಗೆ. 1959 ಅಂದರೆ 1959ರಲ್ಲಿ ಈ ಜಾಗದಲ್ಲಿ ಇನ್ನೊಂದು ಮೇಜರ್ ಇನ್ಸಿಡೆನ್ಸ್ ನಡೆಯುತ್ತೆ. ಸೊ ಅದೇನಂದರೆ, ಈಗ ಚೀನಾ ಟಿಬೆಟ್ನ ಆಕ್ಯುಪೈ ಮಾಡಿಕೊಂಡಾಗ ಅಲ್ಲಿದ್ದ ಅವ್ರ ಲೀಡರ್ 14th ದಲಾಯಿ ಲಾಮಾ ಅವರಿಗೆ ಜೀವ ಭಯ ಉಂಟಾದಾಗ ಅವರು ಇಂಡಿಯಾಗೆ ಬಂದಿರೋದು ನೀವೆಲ್ಲ ಕೇಳಿರ್ತೀರ. ಸೊ ಅವರು ಇಂಡಿಯಾಗೆ ಎಂಟರ್ ಆಗಿದ್ದು ಇದೇ ಬುಮ್ಲಾ ಪಾಸಿಂದ. 1962 ಅಲ್ಲಿ ನಡೆದಿರೋ ಇಂಡಿಯಾ ಮತ್ತು ಚೈನಾ ವಾರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಆ ಟೈಮಲ್ಲಿ ಚೈನೀಸ್ ಆರ್ಮಿ ಈ ಬುಮ್ಲಾ ಪಾಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಆ ಸಮಯದಲ್ಲಿ ಇಂಡಿಯನ್ ಆರ್ಮಿಯಿಂದ ಒಂದು 20 to 30 ಸೈನಿಕರು ಮಾತ್ರ ಇಲ್ಲಿ ಇರ್ತಾರೆ. ಸೊ ಆ ಟೀಮ್ನ ಕ್ಯಾಪ್ಟನ್ ಆಗಿರ್ತಾರೆ ಸುಬೇದಾರ್ ಜೋಗೇಂದರ್ ಸಿಂಗ್. ಚೀನಾ ಟೋಟಲ್ 3 times ಅಟ್ಯಾಕ್ ಮಾಡುತ್ತೆ ಈ ಬುಮ್ಲಾ ಪಾಸ್ ಹತ್ರ. ಫಸ್ಟ್ 2 times ಜೋಗೇಂದರ್ ಸಿಂಗ್ ಅವ್ರ ಟೀಮ್ ಅವ್ರ ಜೊತೆ ಫೈಟ್ ಮಾಡಿಬಿಟ್ಟು ಅವರನ್ನು ಹಿಂದೆ ಕಳಿಸಿದ್ರೆ. ಬಟ್ ಥರ್ಡ್ ಟೈಮ್ ಇಂಡಿಯಾದ ಅಮ್ಯುನೇಷನ್ಸ್ ಎಲ್ಲ ಖಾಲಿಯಾಗಿರುತ್ತೆ, ಅಂದರೆ ಗುಂಡುಗಳೆಲ್ಲ ಖಾಲಿಯಾಗಿರುತ್ತೆ. ನೀವು ಅಂದ್ಕೋಬೋದು, ಓಕೆ ಗುಂಡುಗಳು ಖಾಲಿ ಆದರೆ ಮತ್ತೆ ತರಿಸ್ಕೊಂಡು ರಿಫಿಲ್ ಮಾಡಿ ಫೈಟ್ ಮಾಡ್ಬೋದಲ್ಲ ಅಂತ. ಬಟ್ 1962 ಟೈಮಲ್ಲಿ ಇಲ್ಲಿ ಈ ಥರ ಇನ್ಫ್ರಾಸ್ಟ್ರಕ್ಚರ್ಸ್ ಇರಲಿಲ್ಲ. ಅಂದರೆ 250 ಕಿಲೋಮೀಟರ್ ಬೊಂಡಿಲಾಯಿಂದ ಅಮ್ಯುನೇಷನ್ಸ್ನ ತಗೊಬರೋದು ತುಂಬ ಕಷ್ಟ ಇತ್ತು, ಅಂದರೆ ನಡ್ಕೊಂಡೇ ಬರಬೇಕಿತ್ತು. ಮತ್ತು ಇಲ್ಲಿ ವೆದರ್ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಸೊ ಅದಕ್ಕೆ ಪ್ರಾಪರ್ ಟೈಮಲ್ಲಿ ರೀಚ್ ಆಗೋದು ತುಂಬ ಕಷ್ಟ ಇತ್ತು. ಬಂದೂಕಿನ ಗುಂಡಿನ ಅಂತಲೂ ಸುಬೇದಾರ್ ಜೋಗೇಂದರ್ ಸಿಂಗ್ ಅವರು ಹಿಂದಕ್ಕೆ ಹೋಗಿಲ್ಲ. ಸೊ ಬಯೋನೆಟ್ ಅಂದರೆ ಆ ಬಂದೂಕಿನ ತುದಿಯಲ್ಲಿರೋ ಚಾಕುವಿಂದ ಅಟ್ಯಾಕ್ ಮಾಡ್ತಾರೆ. ಸೊ ಆವಾಗ ಇವರಿಗೆ ಕಾಲಿಗೆ ಬುಲೆಟ್ ಬೀಳುತ್ತೆ. ಸೊ ಅದಾದಮೇಲೆ ಚೈನೀಸ್ ಆರ್ಮಿ ಇವರನ್ನು ಕ್ಯಾಪ್ಚರ್ ಮಾಡ್ಕೊತಾರೆ. ಸೊ ಅದಾದಮೇಲೆ ಇವರು ಸಾಯ್ತಾರೆ. ಈ ಸಾಹಸಕ್ಕೆ ಇಂಡಿಯನ್ ಗೌರ್ಮೆಂಟ್ ಮರಣೋತ್ತರ ಪರಮವೀರ ಚಕ್ರ ಪ್ರಶಸ್ತಿ ನೀಡಿ ಗೌರವಿಸುತ್ತೆ. ಆ್ಯಂಡ್ ಆಲ್ಸೋ ಇವ್ರ ಬಗ್ಗೆ 2018ನಲ್ಲಿ ಒಂದು ಮೂವಿ ಕೂಡ ಬಂದಿದೆ. ನಾವು ಬುಮ್ಲಾ ಪಾಸಿಗೆ ಹೋದರೆ ಅಲ್ಲಿ ಇಂಡಿಯನ್ ಆರ್ಮಿ ಒಂದು ಕಂಪ್ಲೀಟ್ ಬ್ರೀಫ್ ಮಾಡ್ತಾರೆ. ಆ ಟೈಮಲ್ಲಿ ಹೇಗಾಯಿತು, ಯಾವ ಥರ ಯುದ್ಧ ಮಾಡಿದ್ರು ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ನಮಗೆ ಅಲ್ಲಿ ರೆಕಾರ್ಡ್ ಮಾಡೋ ಪರ್ಮಿಷನ್ ಇರಲ್ಲ. ಸೊ ಈಗ ಬುಮ್ಲಾ ಪಾಸಲ್ಲಿ BPMಗಳು ನಡೆಯುತ್ತೆ. BPM ಅಂದರೆ ಬಾರ್ಡರ್ ಪರ್ಸನಲ್ ಮೀಟಿಂಗ್. ಸೊ ಇದು ಇಂಡಿಯಾ ಮತ್ತು ಚೀನಾ ನಡುವೆ ನಡೆಯುತ್ತೆ. ಸೊ ಇಲ್ಲಿ ಕೆಲವೊಂದು ವಿಷಯಗಳನ್ನು ಡಿಸ್ಕಸ್ ಮಾಡ್ತಾರೆ ಬಾರ್ಡರ್ ರಿಲೇಟೆಡ್. ಮತ್ತು ಏನಾದ್ರು ಡೌಟ್ಗಳಿತ್ತು ಅಂದರೆ ಕ್ಲಿಯರ್ ಮಾಡ್ಕೊತಾರೆ. ಫಾರ್ ಎಕ್ಸಾಂಪಲ್, ನಾವು ಈಗ ಬಾರ್ಡರಿಗೆ ಹೋದಾಗ ನಮ್ಮ ಫೋಟೋಸ್ನ ಚೈನೀಸ್ ಆರ್ಮಿ ಕ್ಯಾಪ್ಚರ್ ಮಾಡಿರ್ತಾರೆ. ಸೊ ಅವರು ಆ ಫೋಟೋಸ್ನ ಇಲ್ಲಿ
ಡಿಸ್ಪ್ಲೇ ಮಾಡಿಬಿಟ್ಟು ಇವ್ರು ಯಾಕೆ ಬಂದಿದ್ದು ಅಂತೆಲ್ಲ ಡೌಟ್ಗಳಿದ್ರೆ ಏನಾದರೂ ಇದ್ರೆ ಕೇಳ್ಕೊತಾರೆ. ಇವೆಲ್ಲ ಮಾಡೋದು ಸೆಕ್ಯೂರಿಟಿ ಪರ್ಪಸ್ಸಿಗೆ. ಸೊ ನಮಗೆ ಬಾರ್ಡರಲ್ಲಿ ಯಾವುದೇ ಥರ ವಿಡಿಯೋ ಅಥವಾ ಮೊಬೈಲ್ ಅಲೋ ಇರಲ್ಲ. ಸೊ ನಾವು ಏನೇನೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಸೊ ಇಫ್ ನಮಗೇನಾದರೂ ಫೋಟೋಸ್ ಬೇಕು ಅಂದರೆ ಇಂಡಿಯನ್ ಆರ್ಮಿ ಅವರೇ ಫೋಟೋಸ್ ತೆಗೆದು ಪ್ರಿಂಟ್ ಮಾಡಿ ಕೊಡ್ತಾರೆ. ಆ ಫೋಟೋಸ್ನ ನಾನು ಈ ವಿಡಿಯೋ ಲಾಸ್ಟಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ.